ರಾಜ್ಯದಲ್ಲಿ ಇಷ್ಟು ದಿನಗಳ ಕಾಲ ಬಳ್ಳಾರಿ ಮಾತ್ರ ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆಗಿತ್ತು. ಹೆಂಗಿತ್ತು ಪರಿಸ್ಥಿತಿ ಅಂದ್ರೆ ಜನಾರ್ದನ ರೆಡ್ಡಿ ವರ್ಸಸ್ ನಾರಾ ಭರತ್ ರೆಡ್ಡಿ ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಕಾರಣ ಇಷ್ಟೇ, ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬನ ಜೀವನೇ ಹೋಗಿತ್ತು. ಇಲ್ಲಿಗೆ ಎಲ್ಲವೂ ಕೂಡ ಮುಗಿದು ಹೋಯ್ತಾ? ಜನ ಕೂಡ ಘಟನೆಯನ್ನ ಇನ್ನೂ ಕೂಡ ಮರ್ತಿಲ್ಲ. ಬಟ್ ಅದಾದ ಬಳಿಕ ಈಗ ಬಳ್ಳಾರಿಯಲ್ಲಿ ಮತ್ತೊಂದು ಬೆಂಕಿ ಅವಘಡ, ಅದು ಕೂಡ ಜನಾರ್ದನ ರೆಡ್ಡಿ ಅವರಿಗೆ ಸೇರಿರುವ ಮಾಡೆಲ್ ಹೌಸ್ಗೆ ಬೆಂಕಿ ಹಚ್ಚಲಾಗಿದೆ. ಹಾಗಾದ್ರೆ ಈ ಬೆಂಕಿ ಹಚ್ಚಿದವರು ಯಾರು, ಕಾರಣ ಏನು, ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಜನಾರ್ದನ್ ರೆಡ್ಡಿ ಮನೆ ಮುಂದೆ ನಡೆದ ಬ್ಯಾನರ್ ಗಲಭೆ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಗಲಭೆಗೆ ಬಳ್ಳಾರಿ ಸಾಕ್ಷಿಯಾಗಿದೆ. ಹೌದು, ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲುಗೆ ಸೇರಿದ್ದ ಜಿ ಸ್ಕ್ವೇರ್ ಲೇಔಟ್ನಲ್ಲಿ ಮಾಡೆಲ್ ಹೌಸ್ನಲ್ಲಿ ಕಿಡಿಗೇಡಿಗಳು ಬೆಂಕಿ ಹಾಕಿದ್ದಾರೆ. ಗಾಲಿರೆಡ್ಡಿಯ ಕನಸಿನ ಮನೆಯಾಗಿದ್ದ ಈ ಮನೆಗೆ ಬೆಂಕಿ ಹಚ್ಚಿರುವವರು ಕಾಂಗ್ರೆಸ್ನವರೇ ಎಂದು ಜನಾರ್ದನ್ ರೆಡ್ಡಿ ಗಂಭೀರ ಆರೋಪ ಮಾಡಿದ್ರು. ಈ ರಾಜಕೀಯ ವಾತಾವರಣ ಕಂಪ್ಲೀಟ್ ಅಂದ್ರೆ ನಗರದಲ್ಲಿ ಒಂದು ಭಯದ ವಾತಾವರಣ. ಅಲ್ಲಿ ಏನು ಆ ಹುಡುಗರಲ್ಲಿ ಓಡೋಗ್ತಾ ಇದ್ದಾರೆ, ಅವ್ರದ್ದು ವಿಡಿಯೋಗಳೆಲ್ಲ ಸಿಕ್ಕಿರೋ ಕಾರಣ ಪೊಲೀಸರು ಇವಾಗ ಅವ್ರನ್ನ ಇಟ್ಕೊಂಡು ತನಿಖೆ ಮಾಡಿದ್ರೆ ಕಂಪ್ಲೀಟ್ ಇವಾಗ ಅದ್ರ ಹಿನ್ನೆಲೆ ಏನನ್ನೋದನ್ನ ನನಗೆ ತಿಳಿದಷ್ಟು ಮಟ್ಟಿಗೆ ಇವಾಗ ಬಂದಿರೋ ಎಕ್ಸ್ಪಿ ಕೂಡ ಅವರು ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದೆ. ನಾನು ಮಾತಾಡಿದೆ. ನನಗೆ ತಿಳಿದಷ್ಟು ಮಟ್ಟಿಗೆ 24 hours ಒಳಗಡೆನೆ ವಿಷಯಗಳು ಹೊರಗಡೆ ಬರಬಹುದು ಅನ್ನೋ ನಂಬಿಕೆ ನನಗಿದೆ. ಇನ್ನು ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಪ್ರತಿಕ್ರಿಯಿಸಿ ಬ್ಯಾನರ್ ಗಲಾಟೆ ವೇಳೆ ಬೆಂಕಿ ಹಚ್ಚುತ್ತೇನೆಂದು ಹೇಳಿದ್ರು. ಅಂದಿನ ಘಟನೆಗೆ ಸಾಕ್ಷಿ ಎನ್ನುವಂತೆ ಈಗ ಬೆಂಕಿ ಹಚ್ಚಿದ್ದಾರೆ. ನಮಗೆ ಸೇರಿದ ಮಾಡೆಲ್ ಹೌಸ್ಗೆ ಬೆಂಕಿ ಹಚ್ಚಿದ್ದಾರೆ ಎಂದು ಆರೋಪಿಸಿದ್ರು. ಸಂಜೆ 6:30 ಸುಮಾರಿಗೆ ಬೆಂಕಿ ಹಚ್ಚಲಾಗಿದೆ. ಬೆಂಕಿ ಹಚ್ಚಿದವರನ್ನ ಹಿಡಿಯಲು ಕೆಲವರು ಯತ್ನಿಸಿದ್ದಾರೆ ಎಂದು ಸೋಮಶೇಖರ್ ರೆಡ್ಡಿ ಸ್ಫೋಟಕ ಆರೋಪ ಮಾಡಿದ್ರು. 1ನೇ ತಾರೀಕು ಏನು ಗಲಾಟೆಯಲ್ಲಿ ಇದ್ದಾರೋ ಅವರೇ ಇಲ್ಲಿ ಡೀಸೆಲ್ ಮತ್ತು ಪೆಟ್ರೋಲ್ ಹಾಕಿ ಈ ಮಾಡೆಲ್ ಹೌಸ್ ಅಂತ ಕಟ್ಟಿದ್ದೀವಿ, ಜನರಿಗೆ ತೋರಿಸ್ಲಿಕ್ಕೆ ಇದೇ ಥರ ಹೌಸಸ್ ಬರ್ತಾವೆ ಇಲ್ಲಿ ಅಂತೇಳಿ ಅದಕ್ಕೆ ಬೆಂಕಿ ಹಚ್ಚಿ ನಮ್ಮ ಗ್ಲಾಸ್ ಡೋರ್ನ ಪುಡಿ ಮಾಡಿ ಮತ್ತು ಒಳಗೋಗಿ ಎಲ್ಲ ಡೀಸೆಲ್ಲು ಪೆಟ್ರೋಲ್ ಎಲ್ಲ ಹಾಕಿ ಫರ್ನಿಚರು, ಬೆಡ್ಗಳು, ಡೋರ್ಗಳು ಎಲ್ಲ ಸುಟ್ಟಿದ್ದಾರೆ. ಅದನ್ನು ಅವ್ರನ್ನ ಇಟ್ಕೊಳಕ್ಕೆ ಹೋದರೆ ಒಂದು 10-15 ಮಂದಿ ಓಡೋಗಿದ್ದಾರೆ. ಇನ್ನು ಜನಾರ್ದನ್ ರೆಡ್ಡಿ ಮಾಲೀಕತ್ವದ ಮಾಡೆಲ್ ಹೌಸ್ಗೆ ಬೆಂಕಿ ಹಿನ್ನೆಲೆ ಬಳ್ಳಾರಿಯ ರಾಯಲ್ ಸರ್ಕಲ್ನಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ದಿಢೀರ್ ಪ್ರತಿಭಟನೆ ನಡೆಸಿದರು. ತಕ್ಷಣ ಬೆಂಕಿ ಹಚ್ಚಿದ ದುಷ್ಕರ್ಮಿಗಳ ಬಂಧನಕ್ಕೆ ಒತ್ತಾಯ ಮಾಡಿದರು. ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಜಿ ಸೋಮಶೇಖರ್ ರೆಡ್ಡಿ, ಮಾಜಿ ಸಂಸದ ಸಣ್ಣ ಫಕೀರಪ್ಪ ಸೇರಿ ಹಲವು ಮುಖಂಡರು ಭಾಗಿಯಾಗಿದ್ದರು. ಒಟ್ಟಾರೆ ರೆಡ್ಡಿ ನಿವಾಸದ ಮುಂದೆ ಬ್ಯಾನರ್ ಗಲಾಟೆ ಬೆನ್ನಲ್ಲೇ ಇದೀಗ ಅದೇ ರೆಡ್ಡಿಗೆ ಸೇರಿದ ಮಾಡೆಲ್ ಹೌಸ್ಗೆ ಬೆಂಕಿ ಬಿದ್ದಿದ್ದು, ಇದು ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ನಡುವೆ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ದಾರಿಯಾಗುತ್ತಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ವೆಂಕಟೇಶ್ ಕುಲಕರ್ಣಿ, ಗ್ಯಾರಂಟಿ ನ್ಯೂಸ್, ಬಳ್ಳಾರಿ.